ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಬೆಳಗ್ಗೆ ಎದ್ದ ತಕ್ಷಣ ಏನು ಫೀಲ್ ಆಗುತ್ತಪ್ಪ ಅಂದರೆ ನಾವು ಮಡಿಕೇರಿಲಿದ್ದೀವ ಅಥವಾ ಊಟಿಲಿದ್ದೀವ ಅಂತ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಚಳಿ ಹೊರಗಡೆ ನೋಡಿದ್ರೆ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ಹಿಮ ಬೀಳ್ತಾ ಇರುತ್ತೆ. ಅದಕ್ಕೆ ಅಮ್ಮ ಬೆಳಿಗ್ಗೆ ಎದ್ದ ತಕ್ಷಣವೇ ನೀರು ಉರಿ ಹಾಕ್ಬಿಡ್ತಾರೆ. ಸೊ ಅದರಲ್ಲೇ ನಾನು ಬಿಸಿ ಕಾಯಿಸ್ಕೊತಾ ಇದ್ದೀನಿ, ಸ್ವಲ್ಪ ಚಳಿ ಎಲ್ಲ ಹೋಗಲಿ ಅಂದ್ಬಿಟ್ಟು. ಒಂದು ರೀತಿ ಚೆನ್ನಾಗಿರುತ್ತೆ ಈ ಥರ ಎಲ್ಲ. ಅದಾದಮೇಲೆ ಬಂದ್ವಿ ಅಡುಗೆ ಮನೆಗೆ, ಕೆಲಸ ಶುರು ಮಾಡ್ಕೊಳ್ಳೋಣ ಅಂದರೆ ಟಿಫನ್ ಎಲ್ಲ ಮಾಡಬೇಕು ಆರಿನ ಕಳ್ಸೋಕ್ಕೆ. ಸೊ ಇಲ್ಲಿ ಈಗ ತಾನೇ ಕ್ಲಿಪ್ ಎಲ್ಲ ತೆಗೆದಿಟ್ಟೆ, ಎಲ್ಲಿಟ್ಟೆ ಅನ್ನೋದೇ ನೆನಪಾಗ್ತಾ ಇಲ್ಲ. ಅದನ್ನೊಂದು 5 ನಿಮಿಷ ಆಯಿತು ಹುಡುಕಿ ನಾನು ಹಾಕೊಳ್ಳೋಷ್ಟರಲ್ಲಿ. ಇವಾಗಂತೂ ತುಂಬಾ ಚಳಿ ಇರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಬಿಸಿಯಾಗಿ ಕುಡಿಬೇಕಂತ ಅನ್ನಿಸ್ತಾ ಇರುತ್ತೆ. ಕಾಫಿ ಟೀ ಸ್ವಲ್ಪ ಅವಾಯ್ಡ್ ಮಾಡ್ತಿರೋದ್ರಿಂದ ಕಷಾಯ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶುಂಠಿ ಮೆಣಸು ಹಾಕಿ ನೀರನ್ನ ಕುದಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಫ್ಲೇವರ್ಗೆ ಅಂದ್ಬಿಟ್ಟು ನಾನು ತುಳಸಿನ ಕಿತ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮಮ್ಮ ರೆಡಿ ಮಾಡಿರೋಂಥ ತೋಟ ಇದು. ಅದು ಒಂದಿನ ಸಪ್ರೇಟಾಗಿ ವಿಡಿಯೋ ತೋರಿಸ್ತೀನಿ ಏನೇನೆಲ್ಲ ಇದೆ ನಮ್ಮ ತೋಟದಲ್ಲಿ ಅಂದ್ಬಿಟ್ಟು. ಇವಾಗ ತುಳಸಿ ತೊಗೊಂಡು ಹೋಗೋಣ ಅಂತ ಬಂದೆ. ಹಾಗೆ ಸ್ವಲ್ಪ ಬಿಸಿಲು ಬರ್ತಾಯಿತ್ತು, ಓಡಾಡಿಕೊಂಡು ಹಾಗೆ ಒಂದು ರೌಂಡ್ ಎಲ್ಲ ಹಿಮ ಬಿದ್ದು ನೀರೆಲ್ಲ ನಿಂತಿತ್ತು ಗಿಡಗಳ ಮೇಲೆ. ಅದನ್ನೆಲ್ಲ ನೋಡಿ ಒಂಥರ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ. ಸೊ ಹಾಗೆ ಬಂದು ತುಳಸಿನ ಹಾಕ್ಕೊಂಡು ಸ್ವಲ್ಪ ಡಿಟಾಕ್ಸ್ ವಾಟರ್ ಥರ ಇದು ಕುಡಿಯೋಣ ಸ್ವಲ್ಪ, ಅಂದರೆ ಕೆಮ್ಮು ನೆಗಡಿ ಏನೇ ಇದ್ರೂ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದೆ. ಬೆಳಿಗ್ಗೆ ಬೇಗ ಎದ್ದಷ್ಟು ನಮ್ಮ ಕೆಲಸಗಳು ಕೂಡ ಬೇಗ ಆಗೋಗುತ್ತೆ. ಆದರೆ ಇವತ್ತು ತುಂಬ ಲೇಟ್ ಆಗೋಯ್ತು. ಈಗ ಚಳಿ ಇರೋದ್ರಿಂದನೂ ಬೇಗ ಎದ್ದೇಳೋಕ್ಕೆ ಆಗಲ್ಲ, ಹಾಗಾಗಿ ಲೇಟ್ ಆಗೋಯ್ತು. ಏನಪ್ಪ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ ಏನು ಮಾಡೋದು ಬಾಕ್ಸ್ಗೆ ಅವನಿಗೆ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂಥೇಳಿ. ಸಬ್ಸಿಗೆ ಸೊಪ್ಪು ಇತ್ತು, ಸೊ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಹಾಗೆ ಈ ಒಂದು ರೆಸಿಪಿನ ಬಾಣಂತಿಯರಿಗೆ ತುಂಬಾ ಕೊಡ್ತಾರೆ. ಸೊ ಅವರ ಒಂದು ಬ್ರೆಸ್ಟ್ ಫೀಡಿಂಗ್ಗೆ ತುಂಬ ಈಸಿಯಾಗಿ ಆಗಲಿ ಅಂದ್ಬಿಟ್ಟು ಈ ಒಂದು ರೆಸಿಪಿನ ತಗೊಳ್ಳೋದ್ರಿಂದ ಬಾಣಂತಿಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ಡಿಟಾಕ್ಸ್ ವಾಟರ್ ರೆಡಿಯಾಗಿದೆ. ನನಗೆ ಮತ್ತು ಅಮ್ಮನಿಗೆ ಇಬ್ರಿಗೂ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕಷಾಯ ರೀತಿ ಇರೋದ್ರಿಂದ ಆರಂಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಅಮ್ಮ ಇಬ್ಬರನ್ನೇ ಕುಡಿತಾ ಇದ್ದೀವಿ. ನಮ್ಮದೆಲ್ಲ ಹೆಂಗೆ ಅಂದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ದಂಗೆ, ಅಂದರೆ ಹಿಂದಿನ ದಿನವೇ ಏನೇನು ಬೇಕು ತಿಂಡಿ ಮಾಡೋಕ್ಕೆ ಅಂತ ಪ್ಲ್ಯಾನ್ ಯಾವತ್ತೂ ಮಾಡ್ಕೊಳ್ಳೋದಿಲ್ಲ. ಸಡನ್ನಾಗಿ ಏನು ಬರುತ್ತೆ ಥಾಟು ಅದಷ್ಟೇ, ಇವತ್ತಿದು ಮಾಡೋಣ ಅಂದರೆ ಮಾಡೋಣ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಪ್ರಿಪೇರ್ ಮಾಡ್ಕೊಳ್ಳುವಾಗಲೇ ಹುಡುಕಿ ಮಾಡ್ಕೊಳ್ಳೋದು. ಸೊ ಇದರಿಂದ ಅರ್ಧ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಏನೇ ಮಾಡಿದ್ರು ಮುಂಚಿತವಾಗಿಯೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ರೂ ಅದು ಆಗಿರಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡಿದ್ವಿ. ಈಗ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೇಕಿತ್ತು, ತಡಿಯಪ್ಪ ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡ್ತಿದ್ದಂಗೆ ಹೋಗಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಕಿತ್ಕೊಂಡು ಬಂದೆ. ಸೊ ಇದು ನಾವೇ ಬೆಳೆದಿರೋದು, ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ತೋಟ ಇದ್ದಂಗೆ. ಸೊ ಅದ್ರಲ್ಲಿ ಬೆಳೆಯೋದು ಸೊಪ್ಪುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಒಂದಷ್ಟು ನಮಗೆ ಯೂಸ್ ಆಗ್ತಾಯಿದೆ. ಸೊ ಇವಾಗ ಮಾಡ್ತಿರುವಂಥ ರೆಸಿಪಿ ಬಂದು ಆಗಲೇ ಹೇಳ್ದಂಗೆ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು. ಬಾಣಂತಿಯರಿಗೆ ತುಂಬಾ ಒಳ್ಳೆ ಒಂದು ರೆಸಿಪಿ ಅಂತ ಹೇಳ್ತೀನಿ. ಇದಕ್ಕೆ ನೀವು ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಮೆಣಸಿನ್ಕಾಯಿ ಏನಾಗುತ್ತೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ. ಸೊ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ಸಬ್ಸಿಗೆ ಸೊಪ್ಪು ಏನು ಕಟ್ ಮಾಡ್ಕೊಂಡಿರ್ತೀರಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಟೊಮೊಟೊ ಆಗಲಿ ಕಾಯಿ ತುರಿ ಆಗಲಿ ಏನೂ ಹಾಕೋಂಗಿಲ್ಲ, ಜಸ್ಟ್ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಅಷ್ಟೇ. ಸೊ ಅದೆರಡನ್ನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಎಷ್ಟು ಬೇಕು ನೀರನ್ನು ಹಾಕ್ಕೊಂಡು ಹುರಿದಿಟ್ಕೊಂಡಿರುವಂಥ ರವೆ ಹಾಕಿ ತಿರುಗಿಸ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಇದರಿಂದ ತಾಯಂದ್ರೆ ಎದೆ ಹಾಲು ಕೂಡ ಹೆಚ್ಚಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಯಾರಾದರೂ ನಮಗೆ ಹಾಲು ಸಾಕಾಗ್ತಾಯಿಲ್ಲ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಈ ಒಂದು ರೆಸಿಪಿನ ಮಾಡಿಕೊಂಡು ತಿಂದು ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ, ಇನ್ಸ್ಟೆಂಟಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದೇ ರೀತಿ ಬಾಣಂತಿ ರಿಲೇಟೆಡ್ ಆಗಿರ್ಬೋದು, ಬೇಬಿ ರಿಲೇಟೆಡ್ ಆಗಿರ್ಬೋದು, ಲಂಚ್ ಬಾಕ್ಸ್ ರಿಲೇಟೆಡ್ ಆಗಿರ್ಬೋದು ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ನನ್ನ ಪೇಜ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ಒಂದು ಕಡೆ ಉಪ್ಪಿಟ್ಟು ರೆಡಿ ಆಯಿತು, ಮತ್ತೊಂದು ಕಡೆ ಹಾಲು ಕೂಡ ಕಾಯಿಸ್ಕೊಂಡಾಯಿತು. ಇವಾಗ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ತಾ ಬಂದಿದ್ದೀನಿ ಏನಂದರೆ ನನ್ನ ಮಗಂದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಇದು. ಏನಂದರೆ ನೈಟು ಊಟ ಮಾಡ್ಕೊಂಡು ಮಲ್ಕೊಬಿಡ್ತಾನೆ ನಾಟಕ ಆಡಿಕೊಂಡು, ಹೋಮ್ವರ್ಕೆ ಕಂಪ್ಲೀಟ್ ಮಾಡಿರಲ್ಲ. ಅದನ್ನು ಬೆಳಗ್ಗೆ ಹೊತ್ತು ನಾವೆಲ್ಲ ಸಾಹಸ ಮಾಡಿ ಒಂದು ಹೋಮ್ವರ್ಕ್ನ ಬರೆಸ್ಬೇಕು. ಸೊ ಅವನು ದಿನ ಎದ್ದ ತಕ್ಷಣ ಅಮ್ಮ ನನಗೆ ಇವತ್ತು ಉಪ್ಪಿಟ್ಟು ಮಾಡಿಕೊಡಿ ಅಂತ ಕೇಳ್ತಾನೆ. ಅವ್ನಿಗೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಉಪ್ಪಿಟ್ಟು. ಮತ್ತು ಅದು ಜಾಸ್ತಿ ಖಾರನೂ ಮಾಡಲ್ಲ ನಾವು, ಹಾಗಾಗಿ ಯಾವಾಗಲೂ ಉಪ್ಪಿಟ್ಟು ಅಂತ ಇರ್ತಾನೆ. ಉಪ್ಪಿಟ್ಟು ಇಲ್ಲಾಂದರೆ ಇಡ್ಲಿ, ಇವೆರಡೇ ಅವ್ನು ಜಾಸ್ತಿ ಕೇಳ್ಕೊಳ್ಳೋದು. ಸೊ ಹಾಗಾಗಿ ಅದು ಈಸಿಯಾಗೂ ಮಾಡ್ಬೋದಲ್ಲ ಅಂದ್ಬಿಟ್ಟು ಉಪ್ಪಿಟ್ಟನ್ನೇ ಮಾಡಿಬಿಡ್ತೀನಿ. ಅವನಿಗೆ ಊಟ ಎಲ್ಲ ತಿನ್ಸಾದ್ಮೇಲೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡಬೇಕು. ಇವತ್ತು ಲಂಚ್ ಬಾಕ್ಸ್ಗೂ ಕೂಡ ಉಪ್ಪಿಟ್ಟೆ ಹಾಕಳಿಸ್ತಾ ಇದ್ದೀವಿ. ಸ್ನ್ಯಾಕ್ಸ್ ಬಾಕ್ಸ್ಗೆ ಬಂದು ಅಮ್ಮ ಪರಂಗಿ ಹಣ್ಣು ಕಿತ್ಕೊಂಡು ಬಂದಿದ್ರು ನಮ್ಮ ಗಿಡದಲ್ಲೇ, ಅದನ್ನು ಕಟ್ ಮಾಡಿಬಿಟ್ಟು ಅದನ್ನೇ ಕೊಟ್ಟು ಕಳಿಸ್ತೀನಿ. ಫ್ರೂಟ್ಸಲ್ಲೇ ಅವ್ನು ಯಾವುದೇ ಆದರೂ ತಿನ್ಕೋತಾನೆ. ಸೊ ಹಾಗಾಗಿ ಇವತ್ತು ಪಪಾಯ ಕೊಡ್ತಾಯಿದ್ದೀವಿ. ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಆರೇ ಕೂಡ ರೆಡಿಯಾಗಿರ್ತಾನೆ ಹೋಮ್ವರ್ಕ್ ಎಲ್ಲ ಮುಗಿಸಿ.
ಅಷ್ಟರಲ್ಲಿ ಆಟೋದವರು ಬಂದು ಕರ್ಕೊಂಡು ಹೋಗ್ತಾರೆ. ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಂದ್ಬಿಟ್ಟು ಇನ್ನು ನಮ್ಮ ಜೊತೆನೇ ಮಾತಾಡ್ಕೊಂಡು ನಿಂತಿದ್ದ. ಸೊ ಗುಡ್ಡುಗೆ ನಾವು ಏನು ಮಾಡಿದ್ವಿ, ತಿಂಡಿ ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ಅದನ್ನೇ ತಿನ್ನಿಸ್ತಾ ಇದ್ದೆ. ನಿಜ ಹೇಳ್ಬೇಕಂದ್ರೆ ಆರ್ಯ ಚಿಕ್ಕವನಿದ್ದಾಗ ನಾನು ಇಷ್ಟು ಸರ್ಕಸ್ ಮಾಡೇ ಇಲ್ಲ ಊಟ ಮಾಡ್ಸೋಕ್ಕೆ. ಒಂದು ರೀತಿ ತಿನ್ಕೊಂಬಿಡುವ, ಏನಾದರೂ ಯಾಮಾರಿಸಿ ಅದು ಇದು ಮಾಡಿ ತಿನ್ಕೊಬಿಡುವ. ಬಟ್ ಇವನಂತೂ ಸಿಕ್ಕಾಪಟ್ಟೆ ಗೋಳ ಆಡಿಸ್ತಾನೆ ತಿಂಡಿ ತಿನ್ನೋಕ್ಕೆ. ತಿನ್ನಿ ಅಂತಲ್ಲ, ಊಟ ಆದರೂ ಅಷ್ಟೇ, ಏನೇ ಆದರೂ ಅಷ್ಟೇ, ರಾಗಿ ಸಾರಿ ಬಿಟ್ಟು ಇನ್ನು ಏನೇ ತಿನ್ನೋಕ್ಕೂ ಸಖತ್ ಗೋಳ ಆಡಿಸ್ತಾನೆ. ಹಾಗೋ ಹಿಂಗೋ ಸ್ವಲ್ಪ ಕನ್ವಿನ್ಸ್ ಮಾಡಿ ಅಂದರೆ ಅದು ಇದು ಮರಳು ಮಾಡಿ ತಿನ್ನಿಸ್ಬೇಕು. ಯಾಮಾರ್ಸೋಕ್ಕೆ ಆಗಲ್ಲ ಇವನ್ನ. ಸೊ ತುಂಬ ಸ್ವಲ್ಪ ಕಷ್ಟ ಇವನಿಗೆ ತಿಂಡಿ ಊಟ ಮಾಡಿಸೋದು. ಅದೆಲ್ಲ ಆದಮೇಲೆ ನೆಕ್ಸ್ಟು ಕಿಚನ್ ಕ್ಲೀನ್ ಮಾಡೋದಿತ್ತು. ಸೊ ಎಲ್ಲ ಸೂತ್ಕ ಕಳೀತಾ ಇದ್ದೀವಿ. ನಮ್ಮೆಲ್ಲ ಒಂದು ಸೂತ್ಕ ಆಗಿತ್ತು. ಸೊ ಹಾಗಾಗಿ ಕಿಚನ್ ಒಂದು ಉಳ್ಕೊಂಡಿತ್ತು, ಅದನ್ನು ಡೀಪ್ ಕ್ಲೀನ್ ಮಾಡಿ ಮುಗಿಸ್ಬಿಟ್ರೆ ಇವತ್ತಿನ ದಿನ ನಮ್ಮದು ಮುಗೀತು. ಆಗಿತ್ತು ಇವತ್ತಿನ ದಿನ. ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.